नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की ओर। ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಹತಾಶೆ ಆಗಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಸುಮಾರು 10 ರಿಂದ 12 ಸಾವಿರ ಜನ ಸತ್ತವರ ಮತಗಳಿದ್ದಾವೆ. ಈ SIR ಆಗೋದ್ರಿಂದ ಯಾರು ಸತ್ತವರು ಅದಾರಲ್ಲ ಅವರೆಲ್ಲ ಹೆಸರು ಡಿಲೀಟ್ ಆದರೆ ಅವರ ತಮ್ಮ ಏನು ಪ್ರಮಾಣ ಕುಸಿದ ಅನ್ನುವಂಥ ಭಯದಿಂದ ಇವತ್ತು ಭಾಳ ಕಡೆ ಈ ರೀತಿಯಾಗಿದೆ. ಸತ್ತವರು ತೆಗೆದೇ ಇಲ್ಲ. ಅವರ ಹೆಸರಲ್ಲೇ ಪ್ರತಿ ಸಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಿದೆ. ಯಾಕಂದರೆ ಅವರು ಬುರ್ಕ ಹಾಕೊಂಡು ಬರ್ತಾರೆ, ಅವ್ರನ್ನ ಯಾರೂ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದರ ದುರುಪಯೋಗ ಇಡೀ ಬರೀ ಬಿಜಾಪುರ ಅಲ್ಲ, ಇಡೀ ದೇಶದಲ್ಲಿ ಆಗಿದೆ. ಬಿಜಾಪುರದೇ ಉದಾಹರಣೆ ಹೇಳ್ಬೇಕಾದ್ರೆ ಸುಮಾರು 10,000ದಿಂದ 12,000 ಜನ ಸತ್ತವರಿದ್ದಾರೆ. ಅವೆಲ್ಲ ಡಿಲೀಟ್ ಆಗಿಬಿಟ್ರೆ ಬಿಜಾಪುರ ಏನು ಅವ್ರೇನು ನಮ್ಮದು ಪ್ರಾಬಲ್ಯ ಇದೆ ಅಂತ ಹೇಳ್ತಾರೆ ಅದು ಕಡಿಮೆ ಆಗ್ತದೆ ಅನ್ನೋದು ಭಯದಿಂದ ಅಲ್ಲಲ್ಲಿ ಗುಂಡಾಗಿರಿ ಮಾಡೋದು, BLOಗಳ ಮೇಲೆ ಒಂದು ರೀತಿ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡೋದು, ಅವರಿಗೆ ಕೆಟ್ಟ ಶಬ್ದಗಳನ್ನು ಸರ್ಕಾರಿ ಅಧಿಕಾರಿಗಳಿಗೆ ಮಾತಾಡೋದು, ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಗಲಾಟೆ ಮಾಡೋದು ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ. ಅವರು ಹತಾಶೆ ಆಗಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಸುಮಾರು 10 ರಿಂದ 12 ಸಾವಿರ ಜನ ಸತ್ತವರ ಮತಗಳಿದ್ದಾವೆ. ಈ SIR ಆಗೋದ್ರಿಂದ ಯಾರು ಸತ್ತವರು ಅದಾರಲ್ಲ ಅವರೆಲ್ಲ ಹೆಸರು ಡಿಲೀಟ್ ಆದರೆ ಅವರ ತಮ್ಮ ಏನು ಪ್ರಮಾಣ ಕುಸಿದ ಅನ್ನುವಂಥ ಭಯದಿಂದ ಇವತ್ತು ಭಾಳ ಕಡೆ ಈ ರೀತಿಯಾಗಿದೆ. ಸತ್ತವರು ತೆಗೆದೇ ಇಲ್ಲ. ಅವರ ಹೆಸರಲ್ಲೇ ಪ್ರತಿ ಸಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಿದೆ. ಯಾಕಂದರೆ ಅವರು ಬುರ್ಕ ಹಾಕೊಂಡು ಬರ್ತಾರೆ, ಅವ್ರನ್ನ ಯಾರೂ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದರ ದುರುಪಯೋಗ ಇಡೀ ಬರೀ ಬಿಜಾಪುರ ಅಲ್ಲ, ಇಡೀ ದೇಶದಲ್ಲಿ ಆಗಿದೆ. ಬಿಜಾಪುರದೇ ಉದಾಹರಣೆ ಹೇಳ್ಬೇಕಾದ್ರೆ ಸುಮಾರು 10,000ದಿಂದ 12,000 ಜನ ಸತ್ತವರಿದ್ದಾರೆ. ಅವೆಲ್ಲ ಡಿಲೀಟ್ ಆಗಿಬಿಟ್ರೆ ಬಿಜಾಪುರ ಏನು ಅವ್ರೇನು ನಮ್ಮದು ಪ್ರಾಬಲ್ಯ ಇದೆ ಅಂತ ಹೇಳ್ತಾರೆ ಅದು ಕಡಿಮೆ ಆಗ್ತದೆ ಅನ್ನೋದು ಭಯದಿಂದ ಅಲ್ಲಲ್ಲಿ ಗುಂಡಾಗಿರಿ ಮಾಡೋದು, BLOಗಳ ಮೇಲೆ ಒಂದು ರೀತಿ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡೋದು, ಅವರಿಗೆ ಕೆಟ್ಟ ಶಬ್ದಗಳನ್ನು ಸರ್ಕಾರಿ ಅಧಿಕಾರಿಗಳಿಗೆ ಮಾತಾಡೋದು, ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಗಲಾಟೆ ಮಾಡೋದು ಮಾಡ್ತಾ ಇದ್ದಾರೆ. आपसे मुलाकात, तब तक लिए नमस्कार और देखते रहिए टीवी 22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।